ಅಪಾರ್ಟ್ಮೆಂಟ್ ಮಾಲೀಕರ ಹಿತರಕ್ಷಣೆಗೆ ಹೊಸ ಕಾನೂನನ್ನ ಜಾರಿ ಮಾಡಲಾಗ್ತಾ ಇದೆ. ದೀರ್ಘಕಾಲದ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಸರ್ಕಾರದ ಪ್ರಯತ್ನ ಇದು. ಅಪಾರ್ಟ್ಮೆಂಟ್ ಮಾಲೀಕರ ಹಿತರಕ್ಷಣೆಗೆ ಹೊಸ ಕಾನೂನನ್ನ ಜಾರಿಗೆ ಮಾಡಲಾಗ್ತಾ ಇದೆ. ದೀರ್ಘಕಾಲದ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಸರ್ಕಾರದ ಪ್ರಯತ್ನ ಇದು. ಅಪಾರ್ಟ್ಮೆಂಟ್ ಕರಡು ವಿಧೇಯಕ ಕುರಿತು ಸಮಾಲೋಚನೆಯನ್ನು ನಡೆಸಲಾಗ್ತಾ ಇದೆ. ಸಾರ್ವಜನಿಕರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ನೆಹರು ತಾರಾಲಯದಲ್ಲಿ ಸಮಾಲೋಚನೆ ಸಭೆಯನ್ನು ನಡೆಸಲಾಗ್ತಾ ಇದೆ. ಅಪಾರ್ಟ್ಮೆಂಟ್ ಮಾಲೀಕರು ನಿವಾಸಿಗಳ ಸಂಘ ಸಭೆಯಲ್ಲಿ ಭಾಗಿಯಾಗಿದೆ. ಇನ್ನು ಅಪಾರ್ಟ್ಮೆಂಟ್ಗಳಿಗೆ ಏಕರೂಪದ ಆಡಳಿತ ವ್ಯವಸ್ಥೆ ಜಾರಿಗೆ ತರಲು ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ನಿಲ್ಲಿಸ್ಬಿಟ್ರು ಹೇಗೆ ಬರಕಾಗ್ತದೆ, ಬ್ಯಾಂಗ್ಳೂರ್ಗೆ ಎಷ್ಟು ಇದಾಗ್ತಿದೆ, ಅದಕ್ಕೆ ದೊಡ್ಡ ಡಿಸಿಷನ್ ತಗೊಂಡು ಬ್ಯಾಂಗ್ಳೂರ್ಗೆ 136 ಕಿಲೋಮೀಟರ್ ಪೆರಿಫರಲ್ ರಿಂಗ್ ರೋಡ್ ನ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಂತ ಹೇಳಿ ನಮ್ಮ ಅತಿಥಿ ಅವ್ರನ್ನ ಫೈನಾನ್ಸ್ ಸೆಕ್ರೆಟರಿ ಆಗಿದ್ದವ್ರನ್ನ ಚೇರ್ಮನ್ ಮಾಡೋದಕ್ಕೆ ಐ ಆಮ್ ಟೇಕಿಂಗ್ ಅಪ್ ದಿಸ್ ಬಿಗ್ ಟಾಸ್ಕ್. ಕೆಲವರಿಗೆ ಯಾರು ರೈತರಿಲ್ಲ, ಬಟ್ ಸ್ಟಿಲ್ ರೈತರ ಬೇಕಾದಷ್ಟು ಮಾಡ್ತಾರೆ. ಅವ್ರು ಕೊಡ್ತಾ ಇರೋ ಕಾಂಪನ್ಸೇಷನ್ ಇಡೀ ದೇಶದಲ್ಲೂ ಇಲ್ಲ. It is costing about almost 26,000 crores for 67 kilometers. ತಿರ್ಗಾ ಇನ್ನು ಇದಕ್ಕೆ ಏನು ಮಾಡ್ತಾರೆ, 35% ಅವ್ರಿಗೆ ಕಮರ್ಷಿಯಲ್ ಕೊಡ್ತಾ ಇದ್ದೀವಿ, ಇಲ್ಲ 40% ರೆಸಿಡೆನ್ಸ್ ಕೊಡ್ತಾರೆ. ಬಾಂಬೆ ಕೊಡ್ತಾ ಇರೋದು 22%. ಬಾಂಬೆ ಬರೀ ಕೊಡ್ತಾ ಇರೋದು ಬರೀ 22,000% ಮಾತ್ರ. ನಾವು ಅವ್ರಿಗೆ 40 to 50% ವರೆಗೂ ನಾವು ಕೊಡ್ತಾ ಇದ್ದೀವಿ. ಇದನ್ನ 40% ವರೆಗೂ ನಾವು ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಇದೆ. ಬೇರೆ ಬೇರೆ ವಿಚಾರ ಇದೆ, ನಾನು ಬೇರೆ ಪ್ರೆಸ್ ಕಾನ್ಫರೆನ್ಸ್ ನಾನು ಇವತ್ತು ವಿಚಾರ ಹೇಳ್ತೀನಿ. ಬಟ್ ಆಸ್ ಫಾರ್ ಅಪಾರ್ಟ್ಮೆಂಟ್ಸ್ ಆರ್ ಕನ್ಸರ್ನ್, ಸಿಸ್ಟರ್ ಎನಿಥಿಂಗ್ ಇಸ್ ಜಸ್ಟ್ ನೀವು ಒಬ್ಬರು ಉತ್ತರ ಕೊಟ್ಟು ತೊಂದರೆ ಆಗ್ತದೆ. ಡೋಂಟ್ ವರಿ, ವಿಲ್ ಸ್ಟ್ಯಾಂಡ್. ಐ ವಿಲ್ ರಿಪ್ಲೈ ಟು ಆಲ್ ಆಫ್ ಯು. ಪ್ಲೀಸ್ ಗಿವ್ ಯುವರ್ ವ್ಯಾಲ್ಯುಬಲ್ ಸಜೆಷನ್ಸ್. ಒಂದೇ ಒಂದು ರಿಕ್ವೆಸ್ಟ್, ಇಟ್ ಶುಡ್ ಬಿ ಥಿಂಕ್ ಲೀಗಲಿ. ನೀವೇನೇ ಕೊಡ್ಬೇಕಾದ್ರೂ ನೀವು ಯಾರು ನಿಮ್ ಲೀಗಲ್ ಇಂಟರ್ನಲ್ ಏನು ನಿಮ್ಮ ಇವ್ರ ಹತ್ರ ಮಾಡಿ ಲೀಗಲ್ ಆಗಿ ಸ್ಟ್ಯಾಂಡ್ ಆಗ್ತದ ಅನ್ನೋದನ್ನ ತೊಂದರೆ ಇಟ್ಕೊಂಡು ನೀವು ಕೊಡಿ. ಆಮೇಲೆ ವಿ ಆರ್ ದೇರ್. ಬಿಕಾಸ್ ಈಗ ಫ್ಲೋರ್ ವೈಸ್ ಎಫ್ಐಆರ್ ಮಾಡಿದೆ, ಪ್ರೀಮಿಯಂ ಎಫ್ಐಆರ್ ಮಾಡಿದೆ. ಇದನ್ನು ಕೊಟ್ಟಿದ್ದೀನಿ ನಾನು, ಟಿಡಿಆರ್ ರೋಡ್ ಮಾಡಕ್ ಕೊಟ್ಟಿದ್ದೀನಿ. ಅವ್ರು ಯಾರೋ ಇಬ್ರು ಬೋಗಸ್ ಟಿಡಿಆರ್ ಅವರು ಇಟ್ಕೊಂಡು ಏನ್ ಕೊಟ್ರು, 1 ವರ್ಷ ನಿಲ್ಲಿಸ್ಬೇಕು ಕೋರ್ಟ್ ಅಲ್ಲಿ. ಪಾಪ ಕೆಲವರೆಲ್ಲ ಕರೆಕ್ಟಾಗಿ ಅವಕಾಶ ಸಿಗಂಗಿಲ್ಲ, ಬೇರೆ ಇದು ಮಾಡಿಲ್ಲ. ಕೊನೆಗೆ ಕೋರ್ಟ್ ನಥಿಂಗ್ ಡೂಯಿಂಗ್ ವಾಟ್ ಗವರ್ಮೆಂಟ್ ಇಸ್ ರೈಟ್ ಅಂತ ಹೇಳಿದ್ರೆ ಪರ್ಮಿಟ್. ಸೊ ಸ್ಮಾಲ್ ರೋಡ್ ಅಲ್ಲೆಲ್ಲ ಹೈ ರೈಸ್ ಬಿಡಕ್ಕಾಗಲ್ಲ. ದೊಡ್ಡ ಇದರಲ್ಲಿ ಪಾಪ ಕೆಟ್ಕೊಂಡು ಲ್ಯಾಂಡ್ ಪ್ರೈಸ್ ಕಡಿಮೆ ಆಗಲಿ ಅನ್ನೋದು ನನ್ನ ಆಸೆ. ಯಾಕೆಂದ್ರೆ ಬೇರೆ ರಾಜ್ಯಗಳಲ್ಲಿ ಮಾಡಕ್ಕಾಗಲ್ಲ. ನಾನು ದಾವೋಸ್ ಹೋದಾಗ ಅಲ್ಲಿ ಹೇಳ್ತಾ ಇದ್ರು, ಬಹಳ ಜನ ಎಲ್ಲ ರಿಕ್ವೆಸ್ಟ್ ಮಾಡಿ, ನಾನು ಮಹಾರಾಷ್ಟ್ರ ಸಿಎಂ ಬೇರೆಯವರೆಲ್ಲ ಇದ್ರು, ಬಹಳ ಜನ ಎಲ್ಲ ವರ್ಲ್ಡ್ ಲೀಡರ್ಸ್ ಎಲ್ಲ ಬಂದು ನನ್ನ ಹತ್ರ ಹುಡುಕೊಂಡು ಮಾತಾಡ್ತಾ ಇದ್ರು. ಆಮೇಲೆ ನನ್ನ ಮಹಾರಾಷ್ಟ್ರ ಅವ್ರು ಕೇಳ್ತಾ ಇದ್ರು, ಯಾಕೆ ನಿನ್ನ ಹತ್ರ ಹುಡುಕೊಂಡು ಬರ್ತಾ ಇದ್ರು. ಆಮೇಲೆ ಫಾರಿನರ್ಸ್ ಕೇಳಿದೆ ಅವ್ರಿಗೆ, ಇದು ಹಿಂಗ್ ಕೇಳ್ತಾ ಇದ್ರಂತೆ, ಇನ್ ಬ್ಯಾಂಗ್ಳೂರ್ ವಿ ಕ್ಯಾನ್ ವರ್ಕ್ ವಿತ್ $1, ಇನ್ ಮುಂಬೈ ಇಟ್ ಇಸ್ $3.5. ಅಂದ್ರೆ ಸ್ಪೇಸ್ ಫಾರ್ ವರ್ಕಿಂಗ್ ಇಷ್ಟು ಕಾಸ್ಟ್ಲಿ ಇದೆ ಅಂತ. ಯಾರ್ಯಾರು ಇಂಜಿನಿಯರ್ಸ್ ಅವರು 2 ಕೋಟಿ ರೂಪಾಯಿ ಒಂದು ಮನೆ ಸಿಗ್ತದೆ ಬೆಂಗಳೂರಲ್ಲಿ. ಬಾಂಬೆಲಾದ್ರೆ 20 ಕೋಟಿ 30 ಕೋಟಿ ಬೇಕು. ಅದಕ್ಕೆ ನಮ್ಮ ಜನ ಎಲ್ಲ ಬೆಂಗಳೂರು ಪ್ರಿಫರ್ ಮಾಡ್ತಾರೆ. ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಇದೆ, ಮಕ್ಕಳು ಚೆನ್ನಾಗಿದೆ ಅಂತ ಹೇಳಿ ಪಾಪ ಅವ್ರು ಹೇಳ್ತಾ ಇದ್ರು. ಈಗಲೂ ಕೂಡ ಎಲ್ಲ ವರ್ಲ್ಡ್ ಲೀಡರ್ಸ್ ಎಲ್ಲ ಮತ್ತೆ ಬ್ಯಾಂಗ್ಳೂರ್ ಕಡೆ ನೋಡ್ತಾ ಇದ್ದಾರೆ. ಈಗ ಎಲ್ಲಿಗೆ ಹೋಗ್ತಾರೋ ತೊಂದರೆ ಇಲ್ಲ. ಸೆಕೆಂಡ್ ಏರ್ಪೋರ್ಟ್ ಕೂಡ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದೀವಿ. ಸದ್ಯದಲ್ಲೇ ಒಂದು ಲೊಕೇಶನ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಐ ಥಿಂಕ್ ಆಲ್ವೇಸ್ ವಿ ವಾಂಟ್ ಟು ಸಿ ದಟ್ ಬ್ಯಾಂಗ್ಳೂರ್ ಬಿಕಮ್ಸ್ ಯುವರ್ ಹಾರ್ಟ್ ಅಂಡ್ ಇಟ್ ಇಸ್ ಇಂಡಿಯಾಸ್ ಹಾರ್ಟ್. ಥ್ಯಾಂಕ್ ಯು. Any questions you can ask. Okay, 1-2 questions, sir. Two. Sir, you have mentioned WTP, STP and other pointers important. One point that is very important because Bangalore is growing rapidly, it's increasing, going towards Mysore and everywhere. Water problem is coming. When this for apartments, rainwater harvesting should be must for every apartment, sir, because